ಭಯಗೊಳಿಸ್ತಾರೆ. ಅದೇ ರೀತಿ ರಾಜಕೀಯದವ್ರನ್ನೇ ಭಯ ಬಿಡಿಸಲ್ಲ. ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿ. ಹೇಗೆ ಇವತ್ತೊಂದು ದಿನ ಕೆಲಸ ಪ್ರೈವೇಟ್ ಸಂಸ್ಥೆಗಳಲ್ಲಿ AI ತಂತ್ರಜ್ಞಾನದಿಂದ ಒಂದು TCS ಕಂಪ್ನಿಲಿ ಒಂದು 12,000, ಈಗ ಅದು ಯಾವುದೋ ಒಂದು ಕಂಪ್ನಿಯಲ್ಲಿ ಇತ್ತೀಚೆಗೆ ಒಂದು 30,000 ಉದ್ಯೋಗಗಳು ಕುರಿತಾಗಿದೆ. ಅದೇ ರೀತಿ ರಾಜಕೀಯದಲ್ಲಿ ಯಾಕೆ AI ತರೋಕ್ಕಾಗಲ್ಲ? AI ತಂದರೆ ಎಷ್ಟು ಲಕ್ಷ ದುಡ್ಡು, ಎಷ್ಟು ಸಾವಿರ ಕೋಟಿ ದುಡ್ಡುಗಳು ಉಳಿಸ್ಬೋದು ಅಲ್ವಾ? ಈ ರಾಜಕೀಯದಲ್ಲಿ ಯಾಕೆ AI ತರೋಕ್ಕೆ ಸಾಧ್ಯ ಇಲ್ಲ? ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ಯಾವಾಗಲಾದರೂ ಜನಗಳು ಒಂದು ಸ್ವಲ್ಪ ನಿರಾಳವಾಗಿ ರಾಜಕೀಯದವ್ರಿಗೆ ಒಂದು ಭಯ ಬೀಳಿಸಿ, ರಾಜಕೀಯದವರು ನಮ್ಮನ್ನು ಬಿಟ್ಟರೆ ಇಲ್ಲ ಅನ್ನೋ ರೀತಿ ಇದ್ದಾರಲ್ವ, ಈ ರೀತಿ ಕಾನೂನು ತಂದರೆ ರಾಜಕೀಯಕ್ಕೂ ಕುತ್ತು ಬರುತ್ತೆ. ಈ ರೀತಿ AI ತಂದರೆ ಯಾವ ರೀತಿಯಾದಂಥ ಅಭಿವೃದ್ಧಿ ಯಾಕೆ ತರೋಕ್ಕಾಗಲ್ಲ? ಒಂದು ಆ್ಯಪ್ ರೆಡಿ ಮಾಡಿ ಅದನ್ನು ಇದರಾದಂಥ ಸಮಸ್ಯೆಗಳು. ಈಗ ಉಪೇಂದ್ರ ಅವರು ಪ್ರಜಾಕೀಯ ಎಂಬ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ತರ್ತಕ್ಕಂಥ ವ್ಯವಸ್ಥೆನ ಡಿಜಿಟಲ್, ಎಲ್ಲದರಲ್ಲೂ ಡಿಜಿಟಲ್ ಹುಡುಕುವಂತಹ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಡಿಜಿಟಲ್ ಹುಡುಕಬಾರ್ದು? ಇದರಿಂದ ಉದ್ಯೋಗಗಳನ್ನು ಕಡಿಮೆ ಮಾಡ್ಬೋದು. ರಾಜಕೀಯದಲ್ಲಿ ಉದ್ಯೋಗಗಳು ಕಡಿಮೆ ಆಗಲಿ, ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಜಾಸ್ತಿ ಮಾಡಬೇಕು. ಹೇಗೆ ಅಂತಂದರೆ ಸರ್ಕಾರದ ಸಂಸ್ಥೆಗಳಾದಂಥ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಇದೆ, ಅದನ್ನು ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಇದೇ ಇಲ್ಲ. ಇವತ್ತೊಂದು ದಿನ ಪ್ರೈವೇಟ್ನವರು ಕಾಲ್ ಮಾಡಿ ಮತ್ತೊಂದು ಮಾಡಿ ಗ್ರಾಹಕರಿಗೆ ಹತ್ತಿರವಾಗಿ ಅವ್ರ ಹತ್ರನೇ ಇನ್ಶೂರೆನ್ಸ್ ಮಾಡಿಸೋದಾಗಲಿ ಇನ್ನೊಂದಾಗಲಿ ಮಾಡ್ತಾಯಿದೆ. ಆದರೆ ಸರ್ಕಾರಿ ಸಂಸ್ಥೆಗಳು ಯಾಕೆ ಇದನ್ನು ಮನಗಂಡು ಅದಕ್ಕೆ ಏನು ಬೇಕು ವ್ಯವಸ್ಥೆನ ಮಾಡ್ತಾಯಿಲ್ಲ? ಮುಂದೊಂದು ದಿನ ಈಗ ಇದೇ ರೀತಿ ಟ್ರಾಫಿಕ್ ರೂಲ್ಸ್ ಅಂತ ಹೇಳ್ತಾ ಇದ್ದೀವಿ. ಟ್ರಾಫಿಕ್ ರೂಲ್ಸಲ್ಲಿ ಏನು ಬದಲಾವಣೆ ತರಬಹುದು ನೋಡಿ. ಫೈನು ಏನು ಹಾಕ್ತಾ ಇದ್ವಿ ಅದು ಓನರ್ಗೆ ಹಾಕಿ ಯಾವುದೇ ರೀತಿಯಾದಂಥ ಹೆಲ್ಮೆಟ್ ಚಾರ್ಜಸ್ ಆಗಲಿ ಮತ್ತೊಂದಾಗಲಿ ಇನ್ಶೂರೆನ್ಸ್ ಆಗಲಿ ಇವೆಲ್ಲವನ್ನು ಕೂಡ ಗೌರ್ಮೆಂಟ್ ಸಂಸ್ಥೆಯದೇ ಹೊಂದಿರಬೇಕು ಅಂತ ಒಂದು ಕಾನೂನು ಮಾಡೋದ್ರಿಂದ ಗೌರ್ಮೆಂಟ್ ಸಂಸ್ಥೆಗಳ ಆದಾಯ ಹೆಚ್ಚಿಗೆ ಆಗಿ ಆಡಳಿತ ನಡೆಸೋದಕ್ಕೆ ಪ್ರಯೋಜನ ಆಗ್ತದೆ. ಅದನ್ನು ಬಿಟ್ಟು ಎಲ್ಲವನ್ನು ಪ್ರೈವೇಟ್ನವರು ಕೊಟ್ಟರೆ ಪ್ರೈವೇಟ್ನವರು ಏನು ಮಾಡ್ತಾರೆ? ಸಾರ್ವಜನಿಕರ ಹಿತಾಸಕ್ತಿ ಅವ್ರಿಗೆ ಬೇಕಾಗಿಲ್ಲ. ಏನು ಬೇಕು ಅವ್ರದ್ದು ಲಾಭದ ದೃಷ್ಟಿ ಒಂದೇ ಅವ್ರದ್ದು ಪ್ರೈವೇಟ್ ಸಂಸ್ಥೆಗಳಿಗೆ ಇರೋವಂಥದ್ದು. ಇದರಿಂದ ಸರ್ಕಾರಿ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಎಲ್ಲ, ಈಗ ಒಂದು ಬ್ಯಾಂಕ್ ಏನು ವಿಲೀನ ಮಾಡ್ತಾಯಿದ್ದು ಅದು ಪ್ರೈವೇಟ್ ಬ್ಯಾಂಕಿಗೆ ಮರ್ಜ್ ಮಾಡ್ತಾಯಿದ್ವಿ, ಗೌರ್ಮೆಂಟ್ ಬ್ಯಾಂಕ್ ಎಲ್ಲನೂ ತೆಗೆದು. ಅದರಿಂದ ಪ್ರೈವೇಟಾಗಿ ಬಿಡಿ, ಗೌರ್ಮೆಂಟ್ ಬಗ್ಗೆ ಜನರು ಮನವೊಲಿಸಿ ಗೌರ್ಮೆಂಟ್ನ ಪ್ರಾಡಕ್ಟ್ಗಳು, ಸರ್ಕಾರಿ ಪ್ರಾಡಕ್ಟ್ಗಳಂದ್ರೆ ಏನು ಅಂತಂದರೆ ಅಸಡ್ಡೆ, ಅದರಲ್ಲಿ ಏನೋ ಒಂದು ಗುಣಮಟ್ಟದ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಈ ಮತ್ತೊಂದಾಗಿರ್ಬೋದು, ಇವನ್ನೆಲ್ಲವನ್ನು ಅದು ಒಳಗೊಂಡಿರ್ತದೆ. ಈ ಪ್ರೈವೇಟ್ನವರು ಅದನ್ನೇ ಎನ್ಕೇಜ್ ಮಾಡಿಕೊಂಡು ಮಗದೊಂದು ಮಾಡ್ತಾಯಿದ್ದಾರೆ. ಈಗ ಇವತ್ತು ನಡ್ತಕ್ಕಂಥ ಸ್ಟಾರ್ಟಪ್ ಸಂಸ್ಥೆಗಳಾದಂತಹ ಮೀಶೋ, ಫ್ಲಿಪ್ಕಾರ್ಟ್, ಅಮೆಜಾನ್ ಈ ಸಂಸ್ಥೆಗಳಲ್ಲಿ ಡೆಲಿವರಿಯ ಹಂತ ಏನಿದೆ ಅದನ್ನು ಸರ್ಕಾರದನ್ನ ಮಾಡೋದ್ರಿಂದ ಸರ್ಕಾರಕ್ಕೆ ಆದಾಯದ ಮೂಲಗಳು ಇರ್ತವೆ. ಯಾಕಂದರೆ ಅಂಚೆ ಕಚೇರಿ ನಮ್ಮದಾಗಿದೆ, ನಮ್ಮ ಸಾರ್ವಜನಿಕ ಸಂಸ್ಥೆ ಆಗಿರೋದ್ರಿಂದ ಇವರು ಅಂಚೆ ಕಚೇರಿಯ ಸಿಬ್ಬಂದಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆತ್ತು ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಅಂಚೆ ಕಚೇರಿಯಲ್ಲಿನ ಉದ್ಯೋಗವೂ ಕೂಡ ನಶಿಸಿ ಹೋಗುವಂತಹದ್ದು ಆಗ್ತದೆ. ಪ್ರೈವೇಟ್ ಏನಿದೆ ಪ್ರೈವೇಟ್ ಸಂಸ್ಥೆಗಳು ಅಕ್ವೈರ್ ಮಾಡ್ಕೋತವೆ. ಇದರಿಂದ ಮನಗಂಡು ಎಲ್ಲ ಚಟುವಟಿಕೆಗಳನ್ನು ಈ ಅಂಚೆ ಕಚೇರಿಯ ಮೂಲಕ ನಡೆಸೋದ್ರಿಂದ ಸರ್ಕಾರಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿ ಖಾಸಗಿ ಸಂಸ್ಥೆಗಳನ್ನು ಸ್ವಲ್ಪ ಅಳಿವಿನಂಚಿಗೆ ತಗೋಬೋದು. ಅದನ್ನು ಬಿಟ್ಟರೆ ಸರ್ಕಾರಿ ಸಂಸ್ಥೆಗಳು ಅಳಿವಿಗೆ ಹೋಗಿ ಮುಂದೊಂದು ದಿನ ಪ್ರೈವೇಟ್ ಸಂಸ್ಥೆಗಳು ಎಷ್ಟು ಶುಲ್ಕವನ್ನು ವಿಧಿಸ್ತಾರೋ ಅದಕ್ಕೆ ಮತ್ತೆ ನಾವು ಬೆಲೆ ತರಬೇಕಾಗ್ತದೆ. ಅಂದರೆ ಗ್ರಾಮ ಪಂಚಾಯಿತಿಲಿ ಲಂಚ, ತಾಲೂಕು ಪಂಚಾಯಿತಿಲಿ ಲಂಚ, ಪೊಲೀಸ್ ಸ್ಟೇಷನಲ್ಲಿ ಲಂಚ, ಸರ್ಕಾರಿ ಉದ್ಯೋಗಕ್ಕೆ ಲಂಚ, PDO ಕಚೇರಿಯಲ್ಲಿ ಲಂಚ, ಟ್ರಾಫಿಕ್ ಪೊಲೀಸ್ನಲ್ಲಿ ಲಂಚ. ಈ ಲಂಚಕ್ಕೆ ಕಡಿವಾಣ ಹಾಕೋಕ್ಕಾಗದೇ ಇಲ್ವಾ? ಇವತ್ತಿನ ದಿನಗಳಲ್ಲಿ KRS ಪಕ್ಷ ಒಂದೇ ಲಂಚ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ತಾಯಿದ್ದೇನೆ. ನಾನು KRS ಪಕ್ಷದವ್ರಿಗೆ ಹೇಳೋದು, ಈ ಲಂಚ ಪಡೆಯುವವರು ಮತ್ತು ಕೊಡುವವರ ಅಕೌಂಟ್ಗಳನ್ನು ಡಿಜಿಟಲ್ ಮಾಡೋದ್ರಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನೇ ನಿಯಂತ್ರಣ ತಂದುಬಿಡ್ಬೋದು. ಮತ್ತು ನಮ್ಮ RBI ಏನು ದುಡ್ಡನ್ನು ನೋಟ್ ಪ್ರಿಂಟ್ ಮಾಡೋಕ್ಕೆ ಖರ್ಚು ಮಾಡ್ತಾಯಿದೆ ಅಂಥ ಅಮೌಂಟ್ಗಳನ್ನು ಎಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡುತ್ತೆ, ಆ ದುಡ್ಡುಗಳನ್ನು ನಾವು ಇದು ಮಾಡ್ಬೋದು. ಎಲ್ಲವನ್ನು ಡಿಜಿಟಲ್ ರೂಪದಲ್ಲಿ ತರೋದ್ರಿಂದ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು. ಈ ಭ್ರಷ್ಟಾಚಾರದ ಮೂಲ ಏನಂತ ಹೇಳಿದ್ರೆ, ಭ್ರಷ್ಟಾಚಾರದ ಮೂಲನೇ ಈ ಭೂಮಿ. ಇಲ್ಲಿ ಸರ್ಕಾರಿ ನೌಕರಿ ಆಗಿರ್ಬೋದು ಮತ್ತು ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ಖರೀದಿಸ್ತಕ್ಕಂಥದ್ದು ಭೂ ಕಬಳಿಕೆಗಾಗಿನೇ. ಈ ಭೂ ಕಬಳಿಕೆ ಏನಿದೆ ಇದನ್ನು ಸಂಪೂರ್ಣವಾಗಿ ಒಬ್ಬರಿಗೆ ರಿಜಿಸ್ಟರ್ ಆಗಬೇಕು ಅಂದರೆ ಅವ್ರಿಗೆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನು ಫಸ್ಟ್ ವೆರಿಫಿಕೇಷನ್ ಮಾಡಿ ಯಾರ ಹೆಸರು ರಿಜಿಸ್ಟರ್ ಆಗ್ತಾ ಇದೆ ಅದು ಸರಿಯಾದ ಹಣನ ಇಲ್ಲ ಭ್ರಷ್ಟಾಚಾರದ ಹಣನ ಅಂತ ನೋಡಿ ಈ ಹಂತದಲ್ಲೂ ಕೂಡ ಭ್ರಷ್ಟಾಚಾರವನ್ನು ನಿಲ್ಲಿಸ್ಬೋದು. ಭ್ರಷ್ಟಾಚಾರ ಮೊಟ್ಟ ಮೊದಲನೇದಾಗಿ ಭ್ರಷ್ಟಾಚಾರದ ಫಸ್ಟು ತಲೆದೋರ್ತಕ್ಕಂಥ ಸಮಸ್ಯೆ. ಎರಡನೇದು ನಿರುದ್ಯೋಗದ ಸಮಸ್ಯೆ ಆಗಿದೆ. ಗುಂಡಿ ಬಿದ್ದಿರೋ ರಸ್ತೆಗಳು, ಖಾಸಗಿ ಶಾಲೆಗಳು ಅಭಿವೃದ್ಧಿ ಆಗ್ತಾ ಇದೆ, ಗೌರ್ಮೆಂಟ್ ಶಾಲೆಗಳು ಇನ್ನೂ ಅಭಿವೃದ್ಧಿಯಾದಂಥ ಕನಸುಗಳನ್ನು ಕಾಣ್ತಾ ಇದೆ. ಕಲಬೆರಕೆ ಪದಾರ್ಥಗಳು, ಮರಳುಗಾರಿಕೆ, ಗಣಿಗಾರಿಕೆಗಳು, ಕಲುಷಿತ ನೀರು, ಗಾಳಿ ಮತ್ತು ಜೀವನ ಬೆಲೆ ಏರಿಕೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ.
ಹೇಗಿರುತ್ತೆ ಅನ್ನೋದಾದರೆ, ಪೆಟ್ರೋಲ್ ಬಂಕ್ ಮತ್ತು ಫೈನಾನ್ಸ್ಗಳಲ್ಲಿ ಮತ್ತು ಪ್ರೈವೇಟ್ ಸಂಸ್ಥೆಗಳಲ್ಲಿ ರಾಜಕಾರಣಿಗಳ ಮಕ್ಕಳು ಯಾಕೆ ಕೆಲಸ ಮಾಡ್ತಾಯಿಲ್ಲ? ಕಾರಣ ಏನು? ಬಡವರೇ, ಮಿಡಲ್ ಕ್ಲಾಸ್ನವರೇ ಪೆಟ್ರೋಲ್ ಬಂಕು, ಪ್ರೈವೇಟ್ ಸಂಸ್ಥೆಗಳಲ್ಲಿ ಯಾಕೆ ಕೆಲಸ ಮಾಡ್ತಾಯಿದ್ದಾರೆ? ಆಸ್ಪತ್ರೆಗಳಲ್ಲಿ ಯಾಕೆ ಕೆಲಸ ಮಾಡ್ತಾಯಿದ್ದಾರೆ? ಮತ್ತು ರಾಜಕಾರಣಿ ವ್ಯಕ್ತಿಗಳು ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ಸನ್ನು ಮಾಡಿದ್ದಾರೆ. ಅದಕ್ಕೆ ದುಡ್ಡುಗಳು ಎಲ್ಲಿಂದ ಬಂತು? ಯಾಕೆ ಈಗ ಆಸ್ತಿಯ ಮಿತಿಯನ್ನು ಯಾಕೆ ಮುಟ್ಟಾಳ ರಾಜಕಾರಣಿದವರಿಗೆ ಗೊತ್ತಿಲ್ಲ? ಖರ್ಚಿನ ಮೂಲಗಳು ಎಷ್ಟಿವೆ, ಅದರ 2ರಷ್ಟು ಆದಾಯದ ಮೂಲಗಳಿರಬೇಕೆಂದು. ಅದನ್ನರಿಯದೆ ಸರ್ಕಾರದ ಸಂಸ್ಥೆಗಳನ್ನು ಎಲ್ಲ ಖಾಸಗಿಯವರಿಗೆ ಕೊಟ್ಟರೆ ಮುಂದೊಂದು ದಿನ ಖಾಸಗಿ ಅವರು ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕಾಗುತ್ತೆ. ಸರ್ಕಾರಿ ಸಂಸ್ಥೆಗಳು ಸರ್ಕಾರಿಯದ್ದಾಗಿದ್ದು ಅದರಲ್ಲಿನ ವ್ಯವಸ್ಥೆಗಳು, ಈಗ ಅವರು ಟೆಲಿಕಾಂ ಕಂಪನಿಯ ಬಗ್ಗೆ ಮತ್ತು 30 ದಿನಗಳ ಬಗ್ಗೆ, ಆಹಾರ ಕಲಬೆರಕೆಗಳು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ವಿದ್ಯಾರ್ಥಿಗಳ ಬಗ್ಗೆನೂ ಚರ್ಚೆ ಮಾಡಿದ್ರು. ನಮಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿಗಳು ಬೇಡ. ನಮಗೆ 30 ವರ್ಷಗಳಲ್ಲಿ 1 ಕೋಟಿ ದುಡಿಯುವ ಉದ್ಯೋಗವನ್ನು ಕೊಟ್ಟರೆ ಸಾಕು. ನಿಮ್ಮ ಗ್ಯಾರಂಟಿ ಯಾವುದು ಬೇಕಾಗಿಲ್ಲ. ಉದ್ಯೋಗ ನಿಮ್ಮ ಫ್ರೀ ತಗೊಂಡು ನಾವೇನು ಮಾಡೋಣ? ನಾವೇ ದುಡ್ದು ನಾವೇ ತಿಂತೀವಿ. ಉದ್ಯೋಗ ಸೃಷ್ಟಿ ಮಾಡೋದು ಕಲೀರಿ. ಉದ್ಯೋಗದಿಂದನೇ ಎಲ್ಲ ಬಡತನ ನಿರ್ಮೂಲನೆ ಆಗೋದು. ನಿಮ್ಮ ಫ್ರೀ ಗ್ಯಾರಂಟಿಗಳಿಂದ ಯಾವುದೇ ರೀತಿಯಾದಂಥ ಬಡತನ ನಿರ್ಮೂಲನೆ ಆಗಲ್ಲ. ಯುವಕರಿಗೆ ಏನು ಹೋರಾಡ್ತಾ ಇದ್ದಾರೆ, ಮುಂದೊಂದು ದಿನ ಅವ್ರು ಚಪ್ಪಲಿ ತಗೋ ಹೊಡೆಯೋದಂತೂ ಗ್ಯಾರಂಟಿ ರಾಜಕಾರಣದವ್ರಿಗೆ. ಏನಪ್ಪ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಉದ್ಯೋಗ ಕೊಟ್ಟರೆ ಅವರು ಇವತ್ತಿನ ವಾಸ್ತವ ಪರಿಸ್ಥಿತಿ ಮಾಧ್ಯಮದವ್ರಿಗೆ ಯಾವುದ್ರದ್ದು ಬೇಕಾಗಿಲ್ಲ. ಅವರೇನಂದ್ರು ಅನ್ನೋದು ಅಷ್ಟೇ ಮುಖ್ಯವಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ, ಬಡತನ ನಿರ್ಮೂಲನೆ ಮಾಡೋದು ಹೇಗೆ. ಈಗ ವಾಸ್ತವವಾಗಿ ಮಾಧ್ಯಮದವ್ರಿಗೆ ಒಂದು ಚಾಲೆಂಜ್ ಮಾಡ್ತೀನಿ. ವಾಸ್ತವವಾಗಿ ಡಾರ್ಕ್ ರಿಯಾಲಿಟಿ ಆಫ್ ಲೈಫ್, ಬದುಕಿನ ಕಟು ಸತ್ಯಗಳು ಅಂತ ಏನಿದೆ ಅದನ್ನು ಹೇಗಿದೆ ಅದನ್ನು ತಿಳಿಸಿ. ಈಗ ಒಬ್ಬ ಮಿಡಲ್ ಕ್ಲಾಸ್ ಇರ್ತಾನೆ, ಒಬ್ಬ ಲೋ ಕ್ಲಾಸ್ ಇರ್ತಾನೆ, ಒಬ್ಬ ಕಡು ಬಡತನದವನು ಇರ್ತಾನೆ, ಅವನ ಜೀವನ ಹೇಗಿರುತ್ತೆ ತಿಳಿಸಿ. ಹಾಗೆ ಮತ್ತು ರಾಜಕೀಯದವರ ಒಂದು ದಿನದ ಜೀವನವನ್ನು ಕಂಪೇರ್ ಮಾಡಿ ನೋಡಿ, ಅವ್ರದ್ದು ಹೇಗಿರುತ್ತೆ ಇವ್ರದ್ದು ಹೇಗಿರುತ್ತೆ ಅನ್ನೋದನ್ನು. ಆವಾಗ ಅದರಲ್ಲಿ ಇರ್ತಕ್ಕಂಥದ್ದನ್ನು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಅವ್ರಿಗಂದ್ರು ಈಗಂದ್ರು ಅಂತ ಹೇಳ್ತಾ ಹೋದರೆ ಮುಂದೊಂದು ದಿನ ಮಾಧ್ಯಮದವರಲ್ಲಿ ನಾನು ನಿಮ್ಮ ಸಿಕ್ಸರ್ಸ್ ಇದ್ದು ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಆದರೆ ಅವನಿಗೆ 70-80 ವರ್ಷ ಆದರೆ ಅವನ ಬೆನ್ನಿಗೆ ಮೂಳೆ ಸೌದೋದಾಗ ಅವನಿಗೆ PFನ ವ್ಯವಸ್ಥೆ ಯಾಕೆ ಮಾಡಿಲ್ಲ ನಮ್ಮ ರಾಜಕಾರಣಿಗಳು? ಅವನಿಗೆ PF ವ್ಯವಸ್ಥೆ ಇರಲಿ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡೋದಿಲ್ಲ, ನಿಖರವಾದಂಥ ಬೆಲೆ ಕೊಡೋದಿಲ್ಲ. ಆ ಬೆಲೆ ಸಿಕ್ಕಿದ್ರೂ ಕೂಡ APMC ಮಾರ್ಕೆಟಲ್ಲಿ ಬಹಳ ದಂಧೆ ನಡೀತದೆ. ಇದರಿಂದ ಅವ್ರಿಗೆ ಹಾಕಿರ್ತಕ್ಕಂತಹ ಬೆಳೆಗಳಿಗೆ ಸರಿಯಾದ ಸೂಕ್ತವಾದ ಬೆಲೆ ಸಿಕ್ಕರೂ ಕೂಡ ಬೆಳೆದಂಥ ಬೆಳೆಗೆ ನಿಗದಿತವಾದಂಥ ರೇಟ್ ಸಿಕ್ಕರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಅಮೌಂಟ್ ಅವ್ರಿಗೆ ತಲುಪ್ತೇನೆ ಬಹಳ ಕಷ್ಟಪಡ್ತಕ್ಕಂಥ ರೈತರು ಮುಂದಿನ ದಿನಗಳಲ್ಲಿ ಅವರು ಸಾಲಕ್ಕೆ ಬಡ್ಡಿಯನ್ನು ಕಟ್ಟಲಾರದೆ ತಮ್ಮ ಆತ್ಮಹತ್ಯೆಯನ್ನು ಮಾಡ್ಕೊತಾ ಇರ್ತಾರೆ. ಇದೇ ರೀತಿ ಮುಂದೆ ಹೋಗ್ತಾ ಇದ್ದರೆ ತಿನ್ನೋದಕ್ಕೂ ಅನ್ನ. ರೈತ ತಾನು ಬೆಳೆಯೋದನ್ನೇ ಸ್ಟಾಪ್ ಮಾಡಿಬಿಟ್ಟ ಅಂತಂದರೆ ಸಾರ್ವಜನಿಕವಾಗಿ ಆಹಾರಗಳ ಕೊರತೆ ಉಂಟಾಗುತ್ತೆ. ಈ ಕೊರತೆಯಿಂದಾಗಿ ಸುಮಾರು ಹಸುವಿನಿಂದಂತಲೇ ಜನಗಳು ಸತ್ತೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಇದರಿಂದ ರೈತರಿಗೆ ಹೆಚ್ಚು ಒತ್ತು ಕೊಟ್ಟು ಆಹಾರ ಪದಾರ್ಥಗಳಿಗೆ ಬೆಲೆ, ಪ್ರೈವೇಟ್ ಪ್ರಾಡಕ್ಟ್ಗಳು ಏನಿದೆ ಅವಕ್ಕೆ ಅದರದೇ ಆದಂಥ ನಿಖರವಾದಂಥ ಬೆಲೆ ಇರ್ತದೆ. ರೈತರು ಬೆಳೆದಂಥ ಬೆಳೆಗಳಿಗೆ ನಿಖರವಾದಂಥ ಬೆಲೆ ಯಾಕೆ ಅದನ್ನು ಸರ್ಕಾರ ಮಾಡ್ತಾ ಇಲ್ಲ? ಬೆಂಬಲ ಬೆಲೆಯನ್ನು ಏನಕ್ಕೆ ಕೊಡ್ತಾ ಇಲ್ಲ? ಇದೇ ರೀತಿಯಾದಂಥ ಅವ್ರಿಗೆ ಒಂದು PFನ ವ್ಯವಸ್ಥೆ, ಒಂದು 70-80 ವರ್ಷ ಆದಮೇಲೆ ಅವರು ವ್ಯವಸಾಯನೇ ಮಾಡೋಕ್ಕಾಗಲ್ಲ. ಅವರಿಗೆ ಆಧಾರವಾಗಿ ಒಂದು PFನ ವ್ಯವಸ್ಥೆ ಕೊಡಬೇಕು. ಅವ್ರು ಇಷ್ಟು ವರ್ಷ ಬೆಳೆದಿದ್ದಾರೆ, ಇಷ್ಟು ವರ್ಷಕ್ಕೆ ಏನು ಅನ್ವಯ ಆಗುತ್ತೆ ಅದನ್ನು PFನ ಕೊಡೋ ರೀತಿ ಕೊಡಬೇಕು. ಯಾಕೆ ಅವರು ಬೇರೆಯವರು ಸಾಫ್ಟ್ವೇರ್ಗಳು ಮತ್ತು ಸರ್ಕಾರಿ ಉದ್ಯೋಗಿಗಳಲ್ಲಿ ಏನು ಟ್ಯಾಕ್ಸ್ನ ಕಟ್ ಮಾಡ್ತಾರೆ, ಬೇಕಾದರೆ ಇದಕ್ಕೂ ಟ್ಯಾಕ್ಸ್ನ ಹಾಕಿ ಇವ್ರಿಗೂ ಕೂಡ ಒಂದು PFನ ವ್ಯವಸ್ಥೆನ ಮಾಡಬೇಕು. ಇವರು ಬೆನ್ನು ಸವೆದಂಥದ್ರಲ್ಲಿ ಇದು PF ವ್ಯವಸ್ಥೆ ಏನಿದೆ ಅದು ಬೆನ್ನು ಮೂಳೆಯಾಗಿ ಒಂದು ನಿಖರವಾಗಿ ನಿಲ್ಲುವಂಥ ವ್ಯವಸ್ಥೆ ಮಾಡಬೇಕು. ಇದರಿಂದ ಅವ್ರು ಉತ್ತೇಜನಗೊಂಡು ಮತ್ತು ಅವರ ಮುಂದಿನ ಭವಿಷ್ಯದಲ್ಲಿ ಅವ್ರ ಮಕ್ಕಳಿಗೆ ವ್ಯವಸಾಯವನ್ನು ಕಲಿಸ್ತಾರೆ. ಇದೇ ರೀತಿ ಏನಾದರೂ ಮುಂದುವರಿತಾ ಹೋದರೆ ಸರ್ಕಾರ ರೈತರುಗಳನ್ನೇ ಕಣ್ಮರೆಯಾಗುವಂಥ ಸನ್ನಿವೇಶಗಳಿವೆ. ಯಾಕೆಂದರೆ ಇವತ್ತು ಎಷ್ಟೋ ಜನಗಳ ವ್ಯವಸಾಯ ಮಾಡ್ತಿದ್ದವರು ನಾ ಕಂಡಂತೆ ನಮ್ಮ ಊರಿನಲ್ಲಿ ಒಂದು 200-300 ಎಕರೆಗಳಿತ್ತು. ಅದರಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರು ಇವಾಗ ಭೋಗ್ಯ, ವಾರಕ್ಕೆ ಈ ಥರ ಎಲ್ಲ ಹಾಕಿ ಗಾರ್ಮೆಂಟ್ಸು ಮತ್ತು ಗಾರೆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಇದರಿಂದ ಸುಮಾರು ರೈತರು ಅಂತ ಏನು ಕರಿತಾ ಇದ್ಮೋ ಅವರೆಲ್ಲ ಕೂಡ ಜೀವನೋಪಾಯಕ್ಕಾಗಿಯೇ ವ್ಯವಸಾಯದ ಜೊತೆಗೇನೆ ಮತ್ತೊಂದು ಕೆಲಸ ಮಾಡುವಂಥ ವ್ಯವಸ್ಥೆ ಆಗ್ಬಿಟ್ಟಿದೆ. ಇದೇ ರೀತಿ ಹೋಯ್ತಾ ಇದ್ದರೆ
ರೈತರು ಅಂತ ಏನು ಕರಿತಾ ಇದ್ದೀವಿ ಅವರು ಈ ದೇಶದಲ್ಲೇ ಇರೋದಿಲ್ಲ. ಆಹಾರ ಪದಾರ್ಥಗಳಿಗೆ ತೊಂದರೆ ಉಂಟು. ಲೋಕಸಭೆಯಲ್ಲಿ ರಾಘವ್ ಚಡ್ಡರ್ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತಂದರೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ರೆ ಪ್ರತಿಯೊಬ್ಬನಿಗೂ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ. ಇದು ಯಾರಿಗೂ ಬೇಕಾಗಿಲ್ಲ. ಮಾಧ್ಯಮದವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ಬರ್ತು ಅವತ್ತೊಂದು ದಿನ ಏನು ಬೇಕೋ ಹಂಗಂದ್ರು ಅಂತ ಮಾಡಿ ಬಿಟ್ಟಾಕ್ಬಿಡೋದು ಅಷ್ಟೇ. ಅದಕ್ಕೆ ಪರಿಹಾರನ ಹುಡುಕ್ಬೇಕು. ಈಗ ಪರಿಹಾರ ಹುಡುಕ್ಬೇಕು ಅನ್ನೋದಾದರೆ ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ಈಗ ಪೋಸ್ಟ್ ಬ್ಯಾಂಕ್ ಅಂತ ಇದೆ, ಅದನ್ನ ಅಭಿವೃದ್ಧಿ ಯಾಕೆ ಮಾಡೋಕ್ಕಾಗಲ್ಲ, ಮಾಡಿ ಈಗ ಪ್ರತಿಯೊಬ್ಬನಿಗೂ ಖಾತೆ ತೆಗೆದು ಅದರ ಮೂಲಕ ಖಾತೆ ಹೊಂದಿದವನಿಗೆ ನೀವು ಒಂದಷ್ಟು ಇನ್ಶೂರೆನ್ಸ್ ಕಂಪ್ನಿನ ಗೌರ್ಮೆಂಟ್ ಮಾಡಿ ಅದರಲ್ಲೂ ಕೂಡ ಲಾಭ ಮಾಡಿ. ಇವತ್ತೊಂದು ದಿನ ಹೇಗೆ ಆರೋಗ್ಯ ಸಮಸ್ಯೆಯಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಸಣ್ಣ ಪಾಪುಗಳು SMA ಕಾಯಿಲೆಯಿಂದ ಬಳಲ್ತಾ ಇದ್ದವು. 9 ಕೋಟಿ 24 ಲಕ್ಷ 30 ಲಕ್ಷ ಈ ರೀತಿಯಾದಂಥ ಚಿಕಿತ್ಸೆ ವೆಚ್ಚಗಳು ಬಿದ್ದಿದೆ. ಇದನ್ನು ಭರಿಸಬೇಕು ಅಂದರೆ ಅವ್ರ ತಂದೆ ತಾಯಿಗೆ ತುಂಬ ಶ್ರಮವಿದೆ. ಅದರಿಂದ ಅವರು ಕ್ರೌಡ್ ಫಂಡಿಂಗ್ ಇದರಲ್ಲಿ ಸರ್ಕಾರದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರ ಇಲ್ಲ. ಯಾಕೆ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನೂ ಪ್ರೈವೇಟ್ ಕೊಟ್ಟಿರೋದ್ರಿಂದ ಗೌರ್ಮೆಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಇದನ್ನು ಕೂಡ ಮಾಧ್ಯಮದಲ್ಲಿ ಒಂದು ಗ್ಯಾರಂಟಿ ನ್ಯೂಸನ್ನು ಒಂದು ಇದರಲ್ಲಿ ವರದಿ ಮಾಡಿರ್ತಾರೆ. ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಪೇಕ್ಷೆ ಸಿಗಲ್ಲ ಕ್ರೌಡ್ ಫಂಡಿಂಗ್ಗೆ ಅಂತ. ಯಾಕೆ ಮಗು ಭಾರತದಲ್ಲಿ ಹುಟ್ಟಿದೆ ಅಂದ ಮೇಲೆ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕಾಗಿರೋದು, ಬದುಕೋದಕ್ಕೆ ಅವಕಾಶ ಕೊಡಬೇಕಾಗಿರೋದು. ಹಾಗಾದರೆ ಸಂವಿಧಾನದಲ್ಲಿ ಬದುಕುವ ಹಕ್ಕಿಲ್ವಾ? ದುಡ್ಡಿಲ್ಲ ಅಂತ ಅಂದರೆ ನಾವು ನಮ್ಮ ಪ್ರಾಣವನ್ನೇ ಕಳ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಆರೋಗ್ಯ ಸಮಸ್ಯೆಗಳಾಗಿರ್ತವೆ. ಇವತ್ತೊಂದು ದಿನ ಎಷ್ಟೋ ಆರೋಗ್ಯ ತಪಾಸಣೆ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರಿಗೆ ಮುಂದೆ ಏನಾಗುತ್ತೆ, ಏನು ದೇಹದಲ್ಲಿ ಆಗಿದೆ, ಇದಕ್ಕೆಲ್ಲ ಕಾರಣ ಏನು? ಒಂದು ಉದ್ಯೋಗವನ್ನು ಸರಿಯಾಗಿ ಸೃಷ್ಟಿ ಮಾಡಿಕೊಟ್ರೆ ಅವನಿಗೆ ಅದರಿಂದ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಅವನಿಗೆ ಮಾಧ್ಯಮದವರು ಯಾಕೆ ಈ ರೀತಿ ಹೇಳಲ್ಲ? ಯಾಕೆಂದರೆ ಅವ್ರಿಗೆ ಬೇಕಾಗಿಲ್ಲ. ಜಗಳ ತಂದು ನೋಡೋದೇ ಅವರ ಕೆಲಸ. ಅದು ಇವತ್ತೊಂದು ದಿನ ನಿರುದ್ಯೋಗ ಸಮಸ್ಯೆ ಎಷ್ಟು ತಲೆದೋರ್ತಾ ಇದೆ ಅಂತಂದರೆ ನೋಡಿ, ಪ್ರತಿಯೊಬ್ಬನೂ ಕೂಡ ಲಾಗರ್ ಆಗ್ತಾ ಇದ್ದಾನೆ. ಯಾಕೆ ಅಂದರೆ ಸರ್ಕಾರ ಅಂತೂ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಈಗ ಬೇರೆ ಕಡೆ ಹೋದ್ರೂ ಕೆಲಸಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ, ಸರಿಯಾದ ವ್ಯವಸ್ಥೆ ಒಂದು ಇರೋದಿಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನೆ, ಒಬ್ಬ ಇಲ್ಲ ನ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಒಂದೇ ವಿಷಯಗಳನ್ನು ನಾವು ಕೇಳೋದಕ್ಕೆ ನೋಡೋದಕ್ಕೆ ಎಷ್ಟು ಟ್ಯಾಕ್ಸ್ನ ಹಣ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಯಾರೋ ಒಬ್ಬ ಗಲ್ಲಿಲಿರೋನೊಬ್ಬ ಬಂದ್ಬಿಟ್ಟು ಏನು ಮಾಡ್ತಾನೆ, ಅವನದೇ ಅದರದೇ ಆದಂಥ ಒಂದು ನ್ಯೂಸ್ ಚಾನಲ್ನ ಓಪನ್ ಮಾಡ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, ಅದರದೇ ಆದಂಥ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡ್ತಾನೆ. ಆದರೆ ಆ ನ್ಯೂಸ್ಗಳಲ್ಲಿ ಏನು ಬರುತ್ತೆ, ಒಂದೇ ರಾಜಕೀಯದವ್ರದ್ದು ಒಂದೇ ಬರೋದು. ಇನ್ಯಾವುದೋ ಜನಸಾಮಾನ್ಯ ಅದು ಸಾಯ್ತಾ ಇದ್ರೂ ಯಾರಾದರೂ ಸೆಲೆಬ್ರಿಟಿ ಏನಾದ್ರು ಪ್ರೆಗ್ನೆಂಟ್ ಆಗಿಬಿಟ್ರೆ ಇಡೀ ರಾಜ್ಯವೇ ಖುಷಿ ಪಡೆಯುವ ಸುದ್ದಿ ಅನ್ನೋ ಅಂತ ಮಾಧ್ಯಮಗಳು ಬಡವರು ಆಸ್ಪತ್ರೆಗಳಲ್ಲಿ ಸಾಯ್ತಾ ಇರ್ತಾರೆ. ನೋವು ಅವ್ರೇನು ಅಂತ ಕೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರು ಬಡವ್ರು ಬೇಕಾಗಿಲ್ಲ, ಇವರು ಅಲ್ಲೇ ಅವ್ರಿಗೆ ಯಾರೋ ಶ್ರೀಮಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಬಡವ್ರಿಗೆ ಚಿಕಿತ್ಸೆ ಇಲ್ಲದಂತೆ ಗ್ಲೂಕೋಸ್ನ ಚೇರ್ ಮೇಲೆ ಹಾಕಿ ಕುಣಿಸಿರ್ತಾರೆ. ಇಲ್ಲಿ ನೋಡಿದ್ರೆ ಯಾರಿಗೋ ಕಾಲು ಕಟ್ಟಾಗಿರುತ್ತೆ. ಇವೆಲ್ಲವನ್ನು ಏನಕ್ಕೆ ಇವರು ಇದು ಮಾಡ್ತಾಯಿಲ್ಲ? ಈಗ ಆಸ್ಪತ್ರೆಯಲ್ಲಿ ಹೋದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹೆಸರು ಮಾಡದಿರತಕ್ಕಂಥದ್ದು ಮೈಸೂರು KR ಆಸ್ಪತ್ರೆ. ಅದೇನಂತಂದರೆ ಸ್ವಚ್ಛತೆ ಅಂತಲೇ ಹೇಳ್ಬೋದು. ಆದರೆ ಏನು ಮಾಡೋಣ, ರಿಯಾಲಿಟಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಯಾಕೆ ಕ್ಯಾಮ್ರಾ ಹಿಡಿಯಲ್ಲ, ಇವರು ಯಾಕೆ ಮೀಡಿಯಾದವ್ರು ಹೋಗಲ್ಲ, ಅದರಲ್ಲಿ ಜನರ ಸಮಸ್ಯೆಗಳೇನು ಕೇಳಲ್ಲ. ಅದರಲ್ಲಿ ಇಷ್ಟು ಡಾಕ್ಟ್ರ್ ಯಾಕೆ ಬರ್ತಾ ಇಲ್ಲ, ಎಷ್ಟು ಡಾಕ್ಟ್ರ್ ಅವಶ್ಯಕತೆ ಇದೆ, ಯಾಕೆ ಆ ಥರ ಸಮೀಕ್ಷೆಯನ್ನು ಮಾಡಲ್ಲ? ಒಂದು ದಿನಕ್ಕೆ ಇಷ್ಟು ರೋಗಿಗಳು ಬರಬಹುದು, ಇಷ್ಟು ಡಾಕ್ಟ್ರ್ ಇರಬೇಕು, ಯಾಕಿರಲ್ಲ? ಎಷ್ಟು ಆಪ್ರೇಷನ್ ಆಗ್ತಾ ಇದೆ, ಎಲ್ಲನೂ ಲೆಕ್ಕನ ಯಾಕೆ ಕೊಡ್ತಾ ಇಲ್ಲ? ಬೆಳೆಗೆ ಸರಿಯಾದ ಬೆಲೆ ಸಿಗಲ್ಲ. ಸರಿಯಾದ ಬೆಲೆ ಸಿಕ್ಕರೂ ಸರಿಯಾದ ಸಮಯಕ್ಕೆ ನಿಗದಿತವಾದಂಥ ಅವಧಿಗೆ ಹಣ ಸಿಗಲ್ಲ. ಇದರಿಂದ ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾನೆ. ಆ ಬೆಳೆಗೆ ಈ ಅಮೌಂಟು ಕರೆಕ್ಟ್ ಟೈಮ್ಗೆ ಬರದೇ ಇರೋದ್ರಿಂದ ಬಡ್ಡಿ ಜಾಸ್ತಿಯಾಗಿ ಈ ಕೊಡೋ ಅಂಥ ಅಮೌಂಟು ಬಡ್ಡಿಗೆ ಹೋಗ್ತದೆ. ಅದರಿಂದ ಅವನು ಮತ್ತೆ ಏನು ಮಾಡ್ತಾನೆ, ಯಥಾಸ್ಥಿತಿಗೆ ಬರ್ತಾನೆ. ಯಥಾಸ್ಥಿತಿಗೆ ಬಂದು ಮತ್ತೆ ಆತ್ಮಹತ್ಯೆ ಮಾಡ್ಕೊತಾನೆ. ಈ ವ್ಯವಸ್ಥೆಯನ್ನು ಫಸ್ಟು ಚೇಂಜ್ ಮಾಡಬೇಕು. ವ್ಯವಸ್ಥೆನ ಏನು ಚೇಂಜ್ ಮಾಡಬೇಕು? ರೈತರಿಗೆ ನಿಗದಿತವಾದಂಥ ಅಮೌಂಟು, ಎಷ್ಟು ಬೆಳೆ ಬೆಳೀತಾನೆ, ಎಷ್ಟು ಬೆಳೆ ಬರಬಹುದು ಮೊದಲೇ ಅಂದಾಜಿಸಿ ಅದಕ್ಕೆ ತಕ್ಕ ಹಾಗೆ ಅಮೌಂಟನ್ನು ರೆಡಿ ಮಾಡ್ಕೊಂಡಿರ್ಬೇಕು. ಇದನ್ನು ಒಂದು ದಾಸ್ತಾನು ವ್ಯವಸ್ಥೆಯನ್ನು ಮಾಡಿದ ಮೇಲೆ ಅವರು ತೂಕ ಹಾಕಿದ್ಮೇಲೆ ರೈತರಿಗೆ ಅಲ್ಲೇ ಅಮೌಂಟ್ನ ಟ್ರಾನ್ಸ್ಫರ್ ಆಗೋ ರೀತಿ ಮಾಡಬೇಕು. ಇದಕ್ಕೆ ಶಾರ್ಟೇಜ್ ಏನಾದ್ರು ಆಯಿತು ಅಂದರೆ ಈ ಸರ್ಕಾರಿ ನೌಕರರು ಏನಿರ್ತಾರೆ ಅವರ ಸಂಬಳವನ್ನು ಫಸ್ಟ್ ರೈತರನ್ನ ಬೆಂಬಲ ಕೊಡೋದನ್ನ ನೀಡಿ. ಬೆಂಬಲ ಯಾವಾಗ ಕೊಡ್ತೀರ ರೈತರು? ಅವರು ತಮಗೆ ಅವಾಗ ಹೆಚ್ಚಾಗಿ ಬೆಳೆಗಳನ್ನು ಬೆಳೆದು ಆಮದು ರಫ್ತು ಇವಕ್ಕೆಲ್ಲ
ಸಹಕರಿಸ್ತಾರೆ. ಇಲ್ಲ ಅಂತಂದರೆ ಇದೇ ರೀತಿ ಆಗ್ತಾ ಇದ್ದರೆ ರೈತರು ವ್ಯವಸಾಯದ ಮೇಲೆ ಆಸಕ್ತಿಯನ್ನೇ ಕಳ್ಕೊಬಿಡ್ತಾರೆ. ಹೆಚ್ಚಿನ ದಿನಗಳಲ್ಲಿ ವ್ಯವಸಾಯ ಅಂದರೆ ನೀ ಸಾಯ ಮನ್ಮಂದಿ ಸಾಯ ಅನ್ನೋ ರೀತಿ ಆಗ್ಬಿಟ್ಟಿದೆ. ವ್ಯವಸಾಯದ ಮೇಲೆ ಒಲವು ಹೊಂಟೋಗಿದೆ. ಅವ್ರ ಮಕ್ಕಳನ್ನ ಬೇರೆ ಕಡೆ ಸಾಫ್ಟ್ವೇರು ಮತ್ತು ಬೇರೆ ಉದ್ಯೋಗಗಳಿಗೆ ಸೇರಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ರೈತರು ಕೂಡ ನಾವು ಸಾಕಾಗಿರೋದಲ್ಲದೆ ನಮ್ಮ ಮಕ್ಕಳು ಸಾಯಬಾರ್ದು, ಮುಂದಿನ ಜೀವ ಉತ್ತಮ ರೀತಿಯಾದಂಥ ಭವಿಷ್ಯವನ್ನು ಕಟ್ಕೊಳ್ಳಿ ಅನ್ನೋ ರೇಂಜ್ಗೆ ಅವ್ರು ಇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಏಕೆ ಅಂತಂದರೆ ಕೃಷಿಯಲ್ಲಿ ಒಂದು ದಿನ ಇಲ್ಲ ಒಂದು ವರ್ಷ ಬಂದಂಥ ಬೆಳೆಗೆ ಬೆಲೆ ಇನ್ನೊಂದು ವರ್ಷ ಇರೋದಿಲ್ಲ. ಇದು ಯಾಕೆ ಈಗ ಆಗ್ತಾ ಇದೆ? ಇವತ್ತು ದಿನ ಏನು ಬೆಳೀತಾ ಇದ್ದಾರೆ ರೈತರು, ಅದಕ್ಕೆ ನಿಗದಿತವಾದಂತಹ ಬೆಂಬಲ ಬೆಲೆಯನ್ನು ನಿಶ್ಚಿತವಾಗಿ ಬೆಲೆಯನ್ನು ನಿಗದಿ ಮಾಡೋದ್ರಿಂದ ವರ್ಷಕ್ಕೆ ಈಗ ಬೇರೆ ಫೋನ್ಗಳು ಮತ್ತು ಮಗದೊಂದು ಬೇರೆ ಉಪಕರಣಗಳಿಗೆ ಯಾವ ರೀತಿಯಾದಂತಹ ನಿಖರವಾದ ಬೆಲೆ ಇರುತ್ತೆ, ಅದೇ ರೀತಿ ಒಂದು ಬೆಳೆಗೆ ವರ್ಷದಿಂದ ವರ್ಷಕ್ಕೆ ಬೆಲೆ ಸಿದ್ದು. ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. 58,000 ಹುದ್ದೆಗಳ ಖಾಲಿ ಇರುವ ಹುದ್ದೆಗಳ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ ಏನೂ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ನೋಡಿ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಆ ಗ್ಯಾರಂಟಿಗೆ ಅಮೌಂಟು ಇಲ್ಲ. ಗ್ಯಾರಂಟಿಗೆ ಅಮೌಂಟ್ ಇಲ್ಲದೆ ಇರೋದ್ರಿಂದ ನಿಮಗೆ ಉದ್ಯೋಗಗಳನ್ನು ಅಲರ್ಟ್ ಮಾಡಿಬಿಟ್ರೆ ನಿಮಗೆ ಸಂಬಳ ಎಲ್ಲಿಂದ ತರ್ತಾರೆ? ನನ್ನ ಮುಟ್ಟಾಳ ರಾಜಕಾರಣಿದವ್ರಿಗೆ ಹೇಳಿ ಆ ಖರ್ಚಿನ ಮೂಲಗಳು ಎಷ್ಟಿದೆಯೋ ಆದಾಯದ ಮೂಲಗಳು ಅಷ್ಟೇ ಇರಬೇಕು ಅಂತ ಎಲ್ಲ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ಟು ನೀವೇನು ಮಣ್ಣು ಮುಗ್ತೀರಾ? ಕತೆ ಬಡೇತವ ಎಲ್ಲದಕ್ಕೂ ಪ್ರೈವೇಟೈಸೇಷನ್ ಅಂತ ಸಾಯ್ಬೇಡ್ರಿ. ಗೌರ್ಮೆಂಟಲ್ಲೂ ಸ್ವಲ್ಪ ಉಳಿಸ್ರಿ. ನೀವೇನೋ ಕೋಟಿ ಮಾಡ್ಕೊಬಿಟ್ಟಿದ್ರೆ ನಿಮ್ಮ ಮಕ್ಕಳಿಗೋಸ್ಕರ. ಇಲ್ಲಿ ಬಡವ್ರ ಮಕ್ಕಳು ಉದ್ಯೋಗಕ್ಕೋಸ್ಕರನೇ ಪಲ್ದಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸಿಕ್ಸರ್ಸ್ ಇದ್ದು ನೋಡಿ ಲೋಕಸಭೆ MP ಸೀಟ್ಗಳನ್ನು 443ರಿಂದ 830ವರೆಗೆ ಏರಿಸಬೇಕು 140 ಕೋಟಿ ಜನಸಂಖ್ಯೆಗೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅದೇ 140 ಕೋಟಿ ಜನಸಂಖ್ಯೆಗೆ ಎಷ್ಟು ಸರ್ಕಾರಿ ಆಸ್ಪತ್ರೆಗಳಿರಬೇಕು, ಎಷ್ಟು ಡಾಕ್ಟರ್ಸ್ಗಳಿರಬೇಕು, ಎಷ್ಟು ಶಿಕ್ಷಕರಿರಬೇಕು, ಎಷ್ಟು ಸರ್ಕಾರಿ ಶಾಲೆಗಳಿರಬೇಕು. ಇದನ್ನ ಯಾಕೆ ಅಂದಾಜಿಸೋಕ್ಕೆ ಬರೋಲ್ಲ ಇವ್ರಿಗೆ? ಈ TV ಅವರು ಅಷ್ಟೇ ಇಷ್ಟನ್ನ 43 ಸೀಟ್ನ 830 ಸೀಟ್ಗಳಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈ ರೀತಿಯಾದಂಥ ಟಕ್ಕರ್ ಯಾಕೆ ಕೊಡೋಲ್ಲ? ಈ ರೀತಿಯಾದಂಥ ನೋಡಿ ಇಷ್ಟು ಸೀಟ್ಗಳು ಇಷ್ಟಿದೆ, ಈ ಸರ್ಕಾರಿ ಶಾಲೆಗಳು ಇಷ್ಟು ಇರಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಷ್ಟು ಡಾಕ್ಟರ್ ಇರಬೇಕು, ಇಷ್ಟು ಪೇಷೆಂಟ್ಗಳು ಬರ್ತಾರೆ. ಈ ಥರ ಒಂದು ಶಿಕ್ಷಕರೇ, ನಾನು ನಿಮ್ಮ ಸಿಕ್ಸರ್ಸ್ ಇದ್ದು ಇವತ್ತಿನ ದಿನಗಳಲ್ಲಿ ರೈತರು ಅಂತ ಏನು ಹೇಳ್ತಾ ಇದ್ದೀವಿ ನೋಡಿ. ನಾನು ನಿಮ್ಮ ಸಿಕ್ಸರ್ಸ್ ಇದ್ದು ಇವತ್ತಿನ ದಿನಗಳಲ್ಲಿ ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ನಿಖರವಾದಂಥ ಮತ್ತು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಹುಡುಕ್ತಾ ಇಲ್ಲ. ಈಗ ನಾವೇ ಅವ್ರಿಗೋಸ್ಕರ ಒಂದು ಪರಿಹಾರನ ಹುಡ್ಕೋಣ. ಯಾಕೆಂದರೆ ಸರ್ಕಾರವಂತೂ ರೈತರ ಉಳಿವಿಗಾಗಿ ಶ್ರಮಿಸ್ತಾ ಇಲ್ಲ. ನಾವಾದರೂ ಕೂಡ ಯೂಟ್ಯೂಬರ್ಗಳು ಮತ್ತು ಈಗ ಬೆಳೀತಕ್ಕಂತಹ ಮಾಧ್ಯಮಗಳು ಏನಿದ್ದಾರೆ ಅವರಾದರೂ ಕೂಡ ರೈತರ ಬಗ್ಗೆ ಹೆಚ್ಚು ರೈತರನ್ನ ಮನವೊಲಿಸಿ ಮುಂದಿನ ದಿನಗಳಲ್ಲಿ ವ್ಯವಸಾಯ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸಬೇಕು. ಯಾಕೆಂದರೆ ವ್ಯವಸಾಯ ಮಾಡುವಂಥ ಪ್ರವೃತ್ತಿ ಇವತ್ತೇ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇರೋದ್ರಿಂದ ಬೆಳೆಗೆ ಮಾರುಕಟ್ಟೆ ಸಿಗ್ತಾ ಇಲ್ಲ. ಮಾರುಕಟ್ಟೆ ಸಿಕ್ಕಿದ್ರೂ ಅದಕ್ಕೆ ನಿರ್ದಿಷ್ಟವಾದಂಥ ಬೆಲೆ ಸಿಗ್ತಾಯಿಲ್ಲ. ನಿರ್ದಿಷ್ಟವಾದಂಥ ಬೆಲೆ ಸಿಕ್ಕಿದ್ರೂ ಸರಿಯಾದ ಸಮಯಕ್ಕೆ ಅದ್ರ ದುಡ್ಡು ಹೋಗ್ತಾ ಇಲ್ಲ. ಕಾರಣ ಏನು? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡು ಇವರು ಲೂಟಿ ಮಾಡೋದ್ರಲ್ಲೇ ದುಡ್ಡನ್ನು ವಿನಿಯೋಗ ಮಾಡಿಸ್ಕೊತಾ ಇದ್ದಾರೆ. ರೈತರಿಗೆ ಆದಂತಹ ಒಂದು ಇಷ್ಟು ನಿರ್ದಿಷ್ಟವಾದಂಥ ಅಮೌಂಟ್ನ ಎತ್ತಿಡ್ತಾ ಇಲ್ಲ. ನಿರ್ದಿಷ್ಟವಾದಂಥ ಅಮೌಂಟ್ ಎತ್ತಿಡ್ತಾ ಇಲ್ಲ ಅಂತಂದರೆ ಅವ್ರಿಗೆ ರೈತರು ಬೆಳೆದಂಥ ಬೆಳೆಯನ್ನು ಮೊದಲು ಖರೀದಿಸ್ತಾರೆ. ನಂತರ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ, ಹೆಸರು ಕಾಳನ್ನ ತಗೊಂಡು ನಿಮ್ಮ ಕಾಳು ಸರಿಯಾದ ಗುಣಮಟ್ಟ ಇಲ್ಲ ಅಂತ 2 ವರ್ಷದ ನಂತರ ವಾಪಸ್ ಕೊಟ್ಟಿದ್ದಾರೆ. ಇದಕ್ಕೆ ರೈತರು ಏನು ಮಾಡಬೇಕು? ಈಗ ಅವ್ರು ತಗೊಂಡ್ರು ಅಂತ ಮೊದಲು ಖುಷಿಯಾಗಿರ್ಬೇಕಾ, ಈಗ ವಾಪಸ್ 2 ವರ್ಷ ಬಿಟ್ಕೊಂಡು ವಾಪಸ್ ಬಂದಿದೆ ಅಂತ ದುಃಖ ಪಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಅವರು ಬೆಳೆದಂಥ ಬೆಳೆ ಏನು ಅವರು ಖರೀದಿ ಮಾಡಿದ್ರು ಅದರಲ್ಲಿ ಮೊದಲೇ ಗುಣಮಟ್ಟ ಇಲ್ಲ ಅಂತ ಅಂದಿದ್ರೆ ಮೊದಲು ರೈತರು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದು. 2 ವರ್ಷಗಳ ಕಾಲ ಮಡಗಿದ್ದು ಅದನ್ನು ದಾಸ್ತಾನು ಮಾಡಿ ಈಗ ಮತ್ತೆ ಗುಣಮಟ್ಟದ ಕೊರತೆಯಿಂದ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಇದರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಅಂತ ಅರ್ಥ. ಹಿಂಗಾದರೆ ರೈತರು ಎಲ್ಲಿ ಉಳಿತಾರೆ? ಆತ್ಮಹತ್ಯೆನೇ ಕೊನೆಯ ಆಪ್ಷನ್ಸ್ ಆಗಿರುತ್ತೆ. ಯಾಕೆಂದರೆ ಈಗ ರೈತರು ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿರ್ತಕ್ಕಂಥ ಬೆಳೆಗೆ ನಿರ್ದಿಷ್ಟವಾದಂತಹ ಬೆಲೆ ಸಿಗಲಿಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ಅಲ್ಲಿ ಸಾಲಕ್ಕೆ ಬಡ್ಡಿ ಬೆಳೀತಾ ಇರ್ತಾರೆ. ಇವ್ರು ಕೊಡ್ತಕ್ಕಂಥ ಅಮೌಂಟ್ ಏನಾಗುತ್ತೆ, ಆ ಬಡ್ಡಿಗೆ ಹೋಗುತ್ತೆ. ಬಡ್ಡಿಗೆ ಹೋದ್ಮೇಲೆ ಮತ್ತೆ ಇನ್ನೊಂದು ಬೆಳೆಯನ್ನು ಬೆಳಿಬೇಕು ಅಂದರೆ ರೈತ ಮತ್ತೆ ಸಾಲವನ್ನು ಮಾಡಬೇಕಾಗುತ್ತೆ. ಮತ್ತೆ ಸಾಲ ಮಾಡ್ತಾರೆ. ಇದೇ ರೀತಿ ಆಯ್ತಾ ಹೊರತು ಸಾಲದಿಂದ ದಿನದಿಂದ ಆದಾಗ ಹಗ್ಗ ತಗೊಂಡು ನೇಣು ಹಾಕೊಳ್ಳೋ ಅಂಥ ಪರಿಸ್ಥಿತಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆಗೆ ಶರಣಾಯಿತು ಅಂದರೆ ಆ ಕುಟುಂಬ ಭಾರೀ ಸ್ಟ್ರಗಲಲ್ಲಿ ಬೀಳುತ್ತೆ. ಸ್ಟ್ರಗಲಲ್ಲಿ ಬಿದ್ದಾಗ ಮತ್ತೆ ಅವರು ವ್ಯವಸಾಯವನ್ನು ಬಿಟ್ಟು ಭೂಮಿನೇ ಮಾರ್ಬಿಡ್ಬೇಕು ಅನ್ನೋ ವ್ಯವಸ್ಥೆಗೆ ಬರ್ತಾರೆ.
ಸಂದರ್ಭಗಳಲ್ಲಿ ರೈತರಿಗೆ ಪಿ ಎಫ್ ಅಮೌಂಟ್ ಅನ್ನೋದೇನಾದರೂ ಜಾರಿಗೊಳಿಸಿದ್ರೆ ಅವ್ರ ಮುಂದಿನ ಜೀವನಗಳಲ್ಲಿ ಮತ್ತು ಅವ್ರ ಮಕ್ಕಳ ಭವಿಷ್ಯಗಳಿಗೆ ಯೂಸ್ ಆಗ್ತದೆ. ಯಾಕೆ ಎಲ್ಲರಿಗೂ ಎಲ್ಲ ಕೆಲಸಗಳಲ್ಲೂ ಪಿ ಎಫ್ ಇರಬೇಕಾದ್ರೆ ರೈತರಿಗೆ ಯಾಕಿಲ್ಲ? ಅವರು ಹಗಲು ರಾತ್ರಿ ಅಂದರೆ ಕರೆಂಟ್ ಕೊಟ್ಟಾಗ ಗೌರ್ಮೆಂಟ್ನವ್ರು ಕರೆಂಟ್ ಕೊಟ್ಟಾಗ ರಾತ್ರಿಯಂದೇ ಹೋಗಿ ನೀರು ಹಾಯಿಸಿ ಎಲ್ಲವನ್ನು ಬೆಳೀತಾರೆ. ಆ ಬೆಳೆದಂಥ ಬೆಳೆಗೆ ನೀವು ಮನೇಲಿ ಕೂತ್ಕೊಂಡು ತಿಂತೀರ, ಅವ್ರಿಗೆ ಒಂದು ಪಿ ಎಫ್ ಇರಲ್ಲ. ದೇಶದ ಬೆನ್ನೆಲುಬು ಅಂತಾರೆ. ಅವ್ನಿಗೆ 70-80 ವರ್ಷ ಆದಮೇಲೆ ಅವ್ರಿಗೆ ಬೆನ್ನು ಮೂಳೆ ಸವೆದಂಥ ಕಾಲದಲ್ಲಿ ಒಂದು ಪಿ ಎಫ್ ಅಮೌಂಟ್ನ ನಾವು ಜಾರಿಗೊಳಿಸೋದ್ರಿಂದ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆನೂ ಕೊಡಲ್ಲ, ಒಂದು ಪಿ ಎಫು ಕೂಡ ಇಲ್ಲ ಅಂತಂದರೆ ರೈತರ ಮಕ್ಕಳು ಮುಂದೊಂದು ದಿನ ಎಲ್ಲ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈ ವ್ಯವಸಾಯ ಅನ್ನೋದೇನಿದೆ, ನೀ ಸಾಯ ನಮ್ಮ ಮನಮಂದಿ ಸಾಯ ಎಂಬ ಗಾದೆ ಇದೆ. ಅದರಿಂದ ಈ ಗಾದೆಯನ್ನು ಸುಳ್ಳು ಮಾಡಬೇಕು. ಹೇಗೆ ಮಾಡಬೇಕು? ರೈತರಿಗೊಂದು ಪಿ ಎಫ್ ಮಾಡಬೇಕು, ಬೆಂಬಲ ಬೆಲೆಯನ್ನು ನೀಡಬೇಕು, APMC ಮಾರ್ಕೆಟ್ನ ತೆರೀಬೇಕು, ಅದಕ್ಕೆ ಮುಂಗಡವಾಗಿ ಹಣವನ್ನು ರಿಸರ್ವ್ ಮಾಡಿರಬೇಕು. ಬೇರೆ ಎಲ್ಲ ಉದ್ಯೋಗಗಳನ್ನು ಸರ್ಕಾರಿ ಉದ್ಯೋಗ ಈ ರೈತರಿಗೆ ವ್ಯವಸ್ಥೆನ ಯಾವ ರೀತಿ ಮಾಡಬೇಕು ಅಂದರೆ, ಸರ್ಕಾರಿ ಉದ್ಯೋಗಗಳಲ್ಲಿ ಇರ್ತಕ್ಕಂತಹ ಸರ್ಕಾರಿ ಉದ್ಯೋಗಿಗಳಿಗೆ ಮೀಸಲಿಡುವಂತಹ ಅಮೌಂಟನ್ನೇ ಕೂಡ ಪ್ರತ್ಯೇಕವಾಗಿ ಮೊದಲು ಕೃಷಿಗೆ ವಿನಿಯೋಗ ಮಾಡಿ ನಂತರ ನೆಕ್ಸ್ಟು ಅವ್ರಿಗೆ ಉದ್ಯೋಗಿಗಳಿಗೆ ನೀಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲ ಅಂತಂದರೆ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿ. ಇಲ್ಲ ಅಂತಂದರೆ ಇದೇ ರೀತಿಯಾದಂಥ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಗಳು ಮುಂದುವರಿತಾ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರೈವೇಟೈಸೇಷನ್ ಆಗಿ ಸರ್ಕಾರದ ಸಂಸ್ಥೆಗಳಂತ ಏನೇನಿದೆ ಎಲ್ಲ ಮುಚ್ಕೊಂಡು ಎಲ್ಲ ಖಾಸಗಿ ಅವರ ತೆಕ್ಕೆಗೆ ಬೀಳಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಮೊದಲೆಲ್ಲ. ಈಗ ಅವರ ಖಾಸಗಿ ಅವ್ರದ್ದೇನು ಸಂಸ್ಥೆಗಳದ್ದು ಜನರ ಹಿತಾಸಕ್ತಿ ಏನು ಬೇಕಾಗಿಲ್ಲ. ಅವ್ರಿಗೇನು ಲಾಭದ ದೃಷ್ಟಿನೇ ಮುಖ್ಯ. ಮೊದಲು ಅವರು ಲಾಭ ಮಾಡಬೇಕು. ಜನರ ಆರೋಗ್ಯ ಮತ್ತು ಜನರ ಹಿತಾಸಕ್ತಿ ಏನು ಬೇಕಾಗಿಲ್ಲ ಅವ್ರಿಗೆ. ನೋಡಿ, ಸರ್ಕಾರದ ಆದಾಯ ಮೂಲಗಳಾದಂಥ ಇನ್ಶೂರೆನ್ಸ್ ಕಂಪನಿ ದಿನಗಳಲ್ಲಿ ಜನರಲ್ಲಿ ಅಂದರೆ ಪ್ರಜೆಗಳಲ್ಲಿ ಅತಿ ಮುಖ್ಯವಾಗಿ ಮೂಡಿಸಬೇಕಾದಂಥ ವಿಷಯಗಳೇನಂತಂದರೆ ದೇಶಾಭಿಮಾನ. ಹೇಗೆಂದರೆ ನನ್ನ ದೇಶ ನನ್ನ ಅಭಿಮಾನ ಅನ್ನೋ ರೀತಿ ತರಬೇಕು. ರಾಜ್ಯಾಭಿಮಾನ, ನನ್ನ ರಾಜ್ಯ ನನ್ನ ಹೆಮ್ಮೆ ಅನ್ನೋದ್ರ ಬರಬೇಕು. ಅದರಲ್ಲಿ ಸ್ವಾಭಿಮಾನ ಇರಬೇಕು, ನಂದು ನನ್ನದು ಎಂಬ. ನಾಲ್ಕನೆಯದೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಡಕ್ಟ್ ಅಭಿಮಾನ. ನನ್ನ ಪ್ರಾಡಕ್ಟ್ ನನ್ನ ಹೆಮ್ಮೆ, ನನ್ನ ದೇಶದ ಪ್ರಾಡಕ್ಟ್ ನನ್ನ ಹೆಮ್ಮೆ. ಈ ರೀತಿಯಾದಂಥ ಅಭಿಮಾನಗಳನ್ನು ಮೂಡಿಸಿದಾಗಲೇ ಒಂದು ವ್ಯವಸ್ಥೆ ಒಂದು ಆಡಳಿತವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಭಿವೃದ್ಧಿ ಆಗೋಕ್ಕೆ ಮತ್ತೊಂದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ದೇಶ ನನ್ನ ಪ್ರಾಡಕ್ಟ್ ಅನ್ನೋ ಹೆಮ್ಮೆಯಿಂದ ಬಳಸೋದ್ರಿಂದ ನಮ್ಮ ಇವತ್ತಿನ ದಿನಗಳಲ್ಲಿ ಹೇಗಾಗ್ತಾ ಇದೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಸ್ತಕ್ಕಂಥ ಉಪ್ಪು ಕೂಡ ಕಲಬೆರಕೆ ಆಗಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಈಗ ಅವ್ರಿಗೆ ಒಂದು ಟಾಟಾ ಸಾಲ್ಟ್ ಏನಿದೆ ಅದು 20 ರೂಪಾಯಿ, ಒಂದು ಉತ್ತಮ ಗುಣಮಟ್ಟದ್ದು ಅದು ಒಂದು 20 ರೂಪಾಯಿ ಆಗಿರುತ್ತೆ. ಆದರೆ ಕಡಿಮೆ ಗುಣಮಟ್ಟದ್ದು 10 ರೂಪಾಯಿಗೆ ಕೊಡೋದ್ರಿಂದ ಆಗ ಅವರ ಆದಾಯಕ್ಕೆ ತಕ್ಕಂಗೆ ಅವ್ರು ಖರ್ಚು ಮಾಡೋದ್ರಿಂದ ಅವ್ರೇನು ಮಾಡ್ತಾರೆ, 10 ರೂಪಾಯಿ ಉಪ್ಪಿಗೋಸ್ಕರನೇ ಹೋಗ್ತಾರೆ. ಈ ಟಾಟಾ ಪ್ರಾಡಕ್ಟ್ ಏನಿದೆ ಅದು ಗ್ರಾಮೀಣ ಪ್ರದೇಶಗಳಿಗೆ ರೀಚ್ ಆಗ್ತಾ ಇಲ್ಲ. ಇದರಿಂದ ಸರ್ಕಾರ ಏನು ಮಾಡಬೇಕು, ಸಬ್ಸಿಡಿನೋ ಮತ್ತೊಂದು ಮಗದೊಂದೋ ಒಂದು ಏನೋ ಒಂದು ಮಾಡಿ ಎಲ್ಲದಕ್ಕೂ ಉತ್ತಮವಾದಂಥ ಆಹಾರ ಕಲಬೆರಕೆ ಏನಿದೆ ಅದನ್ನು ತಡೆಯೋದ್ರಲ್ಲಿ ಯಶಸ್ವಿ ಆಗಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದಾದರೆ ಇವತ್ತಿನ ದಿನ ಪ್ರಾಡಕ್ಟ್ಗಳು ಏನಾಗಿದೆ, ಪ್ರೈವೇಟ್ ಸಂಸ್ಥೆಗಳು ಲಾಭ ಮಾಡೋದಷ್ಟೇ, ಜನಗಳ ಮೇಲೆ ಹೇಗಾದರೂ ಪರಿಣಾಮ ಬೀಳಲಿ. ಅವತ್ತಿನ ದಿನ ಅವರು ಲಾಭ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ಅದು ಮತ್ತೊಂದು ಮಗದೊಂದು ಆದಮೇಲೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಈ ಪ್ರಾಡಕ್ಟ್ ಅಭಿಮಾನ ಏನಿದೆ ಅದನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಒಂದು ಗೌರ್ಮೆಂಟ್ ಪ್ರಾಡಕ್ಟನ್ನಾಗಿ ಮಾಡಿ ಅದಕ್ಕೆ ಅದರದೇ ಆದಂಥ ಒಂದು ಆ್ಯಪ್ನ ರೆಡಿ ಮಾಡಿ ಅದರಲ್ಲಿ ಯಾರು ಗ್ರಾಹಕರಿಗೆ ಹಳ್ಳಿಯವರೆಗೂ ನಗರದಿಂದ ಹಿಡಿದು ಗ್ರಾಮೀಣ ಪ್ರದೇಶದವರೆಗೂ ತಲುಪುವಂಥ ರೀತಿ ಮಾಡಬೇಕು. ಇದನ್ನು ತಲುಪಿಸ್ಬೇಕು ಅಂತಂದರೆ ಹೊಸ್ದಾಗಿ ಮಾಡ್ತೀನಿ ಅಂದರೆ ಆಗಲ್ಲ. ಈಗ ಇರ್ತಕ್ಕಂತಹ ಅಂಚೆ ಕಚೇರಿಯನ್ನು ಯೂಸ್ ಮಾಡಿಕೊಂಡು ಒಂದು ಆ್ಯಪ್ನ ರೆಡಿ ಮಾಡಿ ಅದರಲ್ಲಿ ತನ್ನದೇ ಆದಂಥ ಬ್ರ್ಯಾಂಡ್ಗಳನ್ನು ಮತ್ತು ಸರ್ಟಿಫೈಡ್ ಆದಂಥ ಉತ್ಪನ್ನಗಳಾಗಿ ಮಾತ್ರ ಮಾರಾಟದ ವ್ಯವಸ್ಥೆಯನ್ನು ಮಾಡಿ ಗ್ರಾಮೀಣ ಪ್ರದೇಶಗಳಿಗೂ ಅದನ್ನು ತಲುಪುವಂಥ ವ್ಯವಸ್ಥೆ ಮಾಡೋದ್ರಿಂದ ನಾವು ಉತ್ತಮವಾದಂಥ ಆಹಾರವನ್ನು ಸೇವಿಸ್ಬೋದು. ಇಲ್ಲ ಅಂತಂದರೆ ಕಲಬೆರಕೆಗೆ ತುತ್ತಾಗ್ತಾರೆ. ಯಾಕೆ ಅಂತಂದರೆ ಈ ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಯಶಸ್ವಿಯಾಗೊಳಿಸ್ಬೇಕು ಅಂತಂದರೆ ಜನರ ಜೀವನದ ಗುಣಮಟ್ಟವೂ ಕೂಡ ಉತ್ತಮವಾಗಿರಬೇಕು. ಹೇಗೆಂದರೆ ಒಂದು ತಿಂಗಳಲ್ಲಿ ಈಗ ಅಲ್ಲೇ ದುಡಿದು ಅಲ್ಲೇ ತಿನ್ನುವಂತಹ ಎಷ್ಟೋ ಕುಟುಂಬಗಳಿರ್ತವೆ. ಈ ಕುಟುಂಬಗಳಿಗೆ ಏನು ಮಾಡಬೇಕು, ಒಂದು ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಒಂದು ತಿಂಗಳ ಪ್ರಾಡಕ್ಟ್ಗಳೇನಿದೆ ಅವ್ರ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಉತ್ಪನ್ನಗಳೇನಿದೆ ಅದನ್ನು ಕೊಂಡುಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚಿಸುವಾಗ ಮಾಡಬೇಕು. 543ರಿಂದ 830ರವರೆಗೆ ಏರಿಸಬೇಕು ಅನ್ನೋದನ್ನು ಜನಸಂಖ್ಯೆಗೆ ಅನುಗುಣವಾಗಿ ಏರಿಸಬೇಕು ಅಂತ ಮಾತಾಡ್ತಾರೆ. ಅದೇ ರೀತಿಯಾದಂಥ 140 ಕೋಟಿ ಜನಸಂಖ್ಯೆಗೆ ಎಷ್ಟು ಆಸ್ಪತ್ರೆಗಳಿರಬೇಕು, ಎಷ್ಟು ಸರ್ಕಾರಿ ಸೌಲಭ್ಯಗಳಿರಬೇಕು.